ಹಾವು ಮುಂಗುಸಿಯಂತೆ ಇದ್ದಂತಹ ಇರಾನ್ ಮತ್ತು ಅಮೆರಿಕ ತಿಕ್ಕಾಟಕ್ಕೆ ಬ್ರೇಕ್ ಬಿತ್ತ. ಎರಡು ದೇಶದ ನಡುವೆ ಯುದ್ಧದ ಭೀತಿ ನಿರ್ಮಾಣ ಹಿನ್ನೆಲೆ ರಷ್ಯಾ ಚೀನಾದ ಬೆಂಬಲ ಪಡೆದಿದ್ದ ಇರಾನ್ ಈಗ ಅಮೆರಿಕ ಮತ್ತು ಇರಾನ್ ಎರಡೂ ದೇಶಗಳು ಕೂಡ ಶಾಂತಿಯ ಮಂತ್ರವನ್ನು ಜಪಿಸ್ತಾ ಇದೆ. ಅಮೆರಿಕ ಮತ್ತು ಇರಾನ್ ಇನ್ನೇನು ಹೊಡೆದಾಡ್ಕೊಂಡು ಸಾಯ್ತವೆ ಅಂತ ಅನ್ಕೊಂಡ್ವಿ, ಅಷ್ಟೊತ್ತಿಗದಾಗಲೇ ಈಗ ಶಾಂತಿ ಮಂತ್ರವನ್ನು ಜಪಿಸುತ್ತಿದೆ. ರಷ್ಯಾ ಚೀನಾದ ಬೆಂಬಲ ಪಡೆದಿದ್ದ ಇರಾನ್ ಅಮೆರಿಕದ ಒಂದು ಗುಣ, ಪ್ರಪಂಚದ ಸಂಪತ್ಭರಿತ ಕೆಲ ಪ್ರದೇಶಗಳ ಮೇಲೆ ಕಣ್ಣಿಟ್ಕೊಂಡು ಕೂರುತ್ತೆ. ಯಾವುದಾದ್ರೂ ದೇಶದಲ್ಲಿ ತೈಲ ನಿಕ್ಷೇಪಗಳು ಸಿಗ್ತಾವ, ಯಾವುದಾದ್ರೂ ದೇಶದಲ್ಲಿ ಚಿನ್ನದ ಗಣಿಗಳಿರ್ತಾವ, ನಮ್ಮ ದೇಶದಲ್ಲೂ ಕೋಲಾರ ಇದೆ, ಆ ಯಪ್ಪನ ಕಣ್ಣಿಗೆ ಅದೊಂದು ಬಿದ್ದಿಲ್ಲ. ಯಾವ ದೇಶದಲ್ಲಿ ಸಂಪತ್ತು ಭರಿತವಾದ ನಿಕ್ಷೇಪಗಳು ಸಿಗ್ತಾವೋ ಆ ದೇಶಗಳು ಅಮೆರಿಕನ್ನರ ಅಥವಾ ಅಮೆರಿಕದ ಕಂಟ್ರೋಲಲ್ಲಿ ಇರಬೇಕು ಅಂತ ಬಯಸೋದು ಅಮೆರಿಕ. ಆ ಹಿನ್ನೆಲೆಯಲ್ಲಿ ಇರಾನ್ ಎನ್ನುವಂತಹ ದೇಶದಲ್ಲಿ ಪರಮಾಣು ಶಕ್ತಿಗಳಿದ್ದಾವೆ, ಭಾರತದಲ್ಲೂ ಕೂಡ ಪರಮಾಣು ಶಕ್ತಿ ಇದೆ. ಸೊ ಅಮೆರಿಕಕ್ಕೊಂದು ಭಯ, ನಾವು ಇವರನ್ನು ಪೀಡಿಸ್ತಾ ಇದ್ರೆ ಕಾಡ್ತಾ. ಈಗ ಒಂದು ಉದಾಹರಣೆಗೆ, ಒಂದು ನಾಯಿಗೆ ನೀವು ಒಂದು 9 ಬಾರಿ ಕಲ್ಲು ಹೊಡಿತೀರಿ, ನಿಮ್ಮನ್ನು ಅದು ಕಚ್ಚೋದಿಲ್ಲ. 10ನೇ ಬಾರಿ ಕಲ್ಲು ಹೊಡೆದಾಗ ಅದಕ್ಕೆ ನೋವು ಸಹಿಸಿಕೊಳ್ಳಲಾಗದೆ ನಿಮ್ಮನ್ನು ಕಚ್ಚೋದಕ್ಕೆ ಬರುತ್ತೆ. ಅಮೆರಿಕ ಈಗ ಅನ್ಕೊಂಡಿರೋದು ಅದನ್ನೇ. ಇರಾನ್ನನ್ನು ನಾನು 1 ಬಾರಿ ಪೀಡಿಸ್ತೀನಿ, ಏನು ಮಾತಾಡೋದಿಲ್ಲ. ಹೀಗೆ ನಿರಂತರವಾಗಿ ಪೀಡಿಸ್ತಾ ಇದ್ದಾಗ ನೋವು ಸಹಿಸಿಕೊಳ್ಳಲಾಗದೆ ಏನಾದರೂ ಪರಮಾಣು ಬಾಂಬನ್ನು ಹಾಕಿದ್ರೆ ನಮ್ಮ ಗತಿ ಏನು? ಅಮೆರಿಕದ ಯೋಚನೆ ಇದು. ಹಾಗಾಗಿ ಇರಾನ್ ಜೊತೆಗಿನ ಸೆಣಸಾಟ, ಇರಾನ್ ಜೊತೆಗಿನ ವೈರತ್ಯ, ಇರಾನ್ ವಿರುದ್ಧದ ಕ್ರೋಧ ಎಲ್ಲವನ್ನು ಕೂಡ ಸ್ವಯಂ ಪ್ರೇರಿತನಾಗಿ ಕಂಟ್ರೋಲ್ ಮಾಡ್ಕೊಂಡು ಬರ್ತಾ ಇದೆ ಅಮೆರಿಕ. ಇರಾನಿಗೆ ಚೀನಾ ಬೆಂಬಲ ಕೊಡ್ತು, ಇರಾನಿಗೆ ರಷ್ಯಾ ಬೆಂಬಲ ಕೊಡ್ತು. ಹೀಗೆ ಕೆಲ ಬಲಾಢ್ಯ ರಾಷ್ಟ್ರಗಳು ಇರಾನಿಗೆ ಬೆಂಬಲ ಕೊಡ್ತಿರ್ಬೇಕಾದ್ರೆ ಕೇವಲ ಇಸ್ರೇಲಿನ ಬೆಂಬಲದೊಂದಿಗೆ ಅಮೆರಿಕ ಮಾಡೋದಕ್ಕೆ ಸಾಧ್ಯ ಆಗೋದೇನು? ಒಂದೆರಡು ಸ್ಟ್ರೈಕ್ಗಳನ್ನು ಮಾಡ್ಬೋದು, ಏರ್ ಸ್ಟ್ರೈಕು, ಸರ್ಜಿಕಲ್ ಸ್ಟ್ರೈಕು ಏನೋ ಮಾಡ್ಬೋದು. ಆದರೆ ಇರಾನ್ನನ್ನು ನಾಮಾವಶೇಷ ಮಾಡೋದಕ್ಕೆ ಅಮೆರಿಕಾಗೆ ಸಾಧ್ಯ ಇಲ್ಲ ಸದ್ಯದ ಮಟ್ಟಿಗೆ. ಇರಾನ್ ಈಗ ಬಯಸ್ತಾ ಇರೋದು ಜಾಗತಿಕವಾಗಿ ಎಲ್ಲ ದೇಶಗಳ ಜೊತೆ ಒಂದು ಸುಮಾರಾದಂತಹ ಸಂಬಂಧಗಳನ್ನು ಇಟ್ಕೊಳ್ಳೋಣ, ಅವರ ಜೊತೆ ಉಪಕಾರವೂ ಬೇಡ, ಅವರ ಜೊತೆ ವಿನಾಶದ ಸಂಚು ಬೇಡ, ಎಲ್ಲರ ಜೊತೆಯೂ ಕೂಡ ಬ್ಯಾಲೆನ್ಸಿಂಗ್ ಸಂಬಂಧವನ್ನು ಇಟ್ಕೊಳ್ಳೋಣ ಅಂಥೇಳಿ ಈಗ ಒಂದು ತರಹದ ನಿರ್ಧಾರಕ್ಕೆ ಬಂದಿದೆ. ಇನ್ನು ಇರಾನ್ ಮತ್ತು ಅಮೆರಿಕ ಇತ್ತೀಚೆಗೆ ಒಂದಷ್ಟು ದಿವಸಗಳ ಕಾಲ ಯುದ್ಧದ ಭೀತಿ ಶುರುವಾಗಿತ್ತು. ಇರಾನಿನ ಬಾರ್ಡರ್ ಪ್ರದೇಶಗಳಲ್ಲಿ ಅಮೆರಿಕದ ಸೇನೆ ಬೀಡು ಬಿಟ್ಟಿತ್ತು. ಕ್ಲಿಂಟನ್ ಅನ್ನೋ ಮಹಾ ಯುದ್ಧ ಹಡಗು ಆ ಇರಾನಿನ ಬಾರ್ಡರ್ ಪ್ರದೇಶದಲ್ಲೇ ಇತ್ತು. ಜಲಮಾರ್ಗದಲ್ಲಿ, ಜಲಗಡಿಯಲ್ಲಿ ಅಮೆರಿಕದ ಕ್ಲಿಂಟನ್ ಅನ್ನೋ ಯುದ್ಧ ಹಡಗೊಂದು ಬೀಡು ಬಿಟ್ಟಿತ್ತು. ಆ ಯುದ್ಧ ಹಡಗಲ್ಲಿ ಸುಮಾರು 20 ದಿವಸಗಳ ಯುದ್ಧಕ್ಕೆ ಬೇಕಾದ ಎಲ್ಲ ಯುದ್ಧ ಉಪಕರಣಗಳು ಕೂಡ ಇದ್ವು. ಈಗ ಅದನ್ನು ಆ ಪ್ರದೇಶದಿಂದ ತೆರವು ಮಾಡೋದಕ್ಕೆ ಅಮೆರಿಕ ಸೂಚನೆ ಕೊಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದೆ. ಇನ್ನು ಎಷ್ಟರ ಮಟ್ಟಿಗೆ ಇದು ಸತ್ಯ, ಎಷ್ಟರ ಮಟ್ಟಿಗೆ ಸುಳ್ಳು ಅನ್ನುವಂಥದ್ದು ಜಾಗತಿಕವಾಗಿ ಚರ್ಚೆ ಆಗ್ತಾ ಇದೆ. ಒಟ್ಟಾರೆ ಹಾವು ಮುಂಗುಸಿಯಂತಿದ್ದಂತಹ ಎರಡು ದೇಶಗಳ ತಿಕ್ಕಾಟಕ್ಕೆ ಬ್ರೇಕ್ ಬಿದ್ದಂತಾಯಿತು. ಎರಡು ದೇಶದ ನಡುವೆ ಯುದ್ಧದ ಭೀತಿ ನಿರ್ಮಾಣ ಹಿನ್ನೆಲೆ ರಷ್ಯಾ ಚೀನಾದ ಬೆಂಬಲ ಪಡೆದಿದ್ದ ಇರಾನ್ ಇನ್ನೇನು ಅಮೆರಿಕ ದಾಳಿ ಮಾಡುತ್ತೆ ಅನ್ನೋ ಹೊತ್ತಲ್ಲೇ ಈಗ ಎರಡೂ ದೇಶವು ಸಂಧಾನದ ಮಾತಾಡುತ್ತಿವೆ. ಎರಡು ದೇಶದಿಂದ ಶಾಂತಿಯ ಮಂತ್ರ ಕೇಳಿ ಬರ್ತಾ ಇದೆ. ಇದು ನಿಜಕ್ಕೂ ಕೂಡ ಜಾಗತಿಕ ಮಟ್ಟದಲ್ಲಿ ಅತ್ಯಂತ ಚರ್ಚೆಗೆ ಕಾರಣವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.